ಮತ್ತೆ ಎರಡು ಕಾಲು ಮಡಿಸ್ಕೊಂಡು ಬಲಕ್ಕೆ ಎಡಕ್ಕೆ ಕೊಳ್ಳಾಡಿ. ಹೇಳ್ಕೊಳ್ಳಿ ಚೆನ್ನಾಗಿ. ಬಲಕ್ಕೆ ಮತ್ತೆ ಎಡಕ್ಕೆ ಕೊಳ್ಳಾಡ್ಬೇಕು ಚೆನ್ನಾಗಿ. ಹಾರಿಸ್ಬೇಕು ಚೆನ್ನಾಗಿ. ರಿಲ್ಯಾಕ್ಸ್. ಕಾಲನ್ನ ಚಾಚಿಬಿಡಿ, ಹಾಗೆ ಮಡಿಸ್ಕೊಡಿ. ಪಾದನ ದೂರ ಮಾಡಿ, ಬಲಕ್ಕೆ ಎಡಕ್ಕೆ ಹಾಡಿಸಿ. ಹೀಗೆ ಆಡಿಸಿ. ಕಾಲನ್ನ ಹೀಗೆ ಬಲಕ್ಕೆ ಎಡಕ್ಕೆ ಹಾಡಿಸಿ. ಅಂದರೆ ಮಂಡಿ ಚಿಪ್ಪು ಸೆಂಟರ್ಗೆ ಟಚ್ ಆಗಬೇಕು, ಮ್ಯಾಟ್ಗೆ. ಹೀಗೆ ಹಾಡಿಸಿ ಚೆನ್ನಾಗಿ. ಮ್ಯಾಟ್ಗೆ ಟಚ್ ಆಗಬೇಕು. ಭುಜ ಎತ್ಕೋಬಾರ್ದು, ಕಾಲು ಮಾತ್ರ ಆಡಿಸ್ಬೇಕು. ಭುಜ ಎತ್ಕೋಬಾರ್ದು. ಕಾಲು ಹಾಗೆ ಇರಲಿ. ಈಗ ಕೈಗಳನ್ನ ಹಿಂದೆ ನಿಮ್ಮ ಭುಜದ ಹತ್ರ ಇಟ್ಟು ಸಪೋರ್ಟ್ ತಗೊಂಡು ನತ್ತಿ ಎತ್ತಿ ತಲೆ ಇಟ್ಟು ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ನತ್ತಿ ಇಟ್ಟು ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ಕೈ ಸಪೋರ್ಟ್ ತಗೋಬೇಕು. ನೀವು ಭುಜದ ಹತ್ರ ಇಟ್ಟು ಬೆನ್ನೆತ್ತಬೇಕು, ತಲೆ ಇಡಬೇಕು, ಅಲ್ಲಿ ಚೆನ್ನಾಗಿ ಉಸಿರಾಟ. ಅದೇ ಚೆನ್ನಾಗಿ ನಿಲ್ಲಿಸ್ಕೊಳ್ಳಿ. ಏಕೆ ಎತ್ಬೇಕು ಚೆನ್ನಾಗಿ. ದೋ ತೇ. ಈಗ ನಿಧಾನಗೆ ಒಂದ್ ಕಾಲ ಮೇಲೆ ಚಾಚಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೇಲೆ ಚಾಚಿ ನಿಲ್ಲಿಸ್ಕೊಳ್ಳಿ. ಎತ್ಬೇಕು ಚೆನ್ನಾಗಿ. ಬಲ್ಲ ಕಾಲ ಮೇಲೆ ಚಾಚಿ. ತಲೆ ನೆತ್ತಿ ಇಟ್ಟಿರ್ಬೇಕು. ನೀಟಾಗಿ ಕತ್ನ ಒಳಗಡೆ ಹಾಕಿ ಒಂದು ಕಾಲನ್ನ ಚಾಚಿ ನಿಲ್ಲಿಸ್ಕೊ. ಏಕೆ ಪ್ರಯತ್ನ. ದೋ ಪ್ರಯತ್ನ. ನಿಲ್ಲಿಸ್ಕೋಬೇಕು. ಪ್ರಯತ್ನ. ಪ್ರಯತ್ನ ಮಾಡಿ. ಬಂದ್ರೆ ಬರಲಿ. ಪ್ರಯತ್ನನೇ ಮಾಡಲಿಲ್ಲ ಅಂದ್ರೆ ಬರೋದೇ ಇಲ್ಲ. ನನಗೆ ಬರಲ್ಲ ಅಂದ್ಕೊಂಡು ಬರೋದೇ ಇಲ್ಲ. ಬರುತ್ತೆ ಅನ್ಕೊಂಡು ಮಾಡಿ. ಮತ್ತೊಂದು ಕಾಲ್ ಇದೆಯಲ್ಲ, ಅದನ್ನು ಟ್ರೈ ಮಾಡೋಣ. ಬಂದ್ರೆ ಬರ್ಬೋದು. ರೆಡಿ. ಅದೇ ನಿಲ್ಲಿಸ್ಕೊಳ್ಳಿ. ಕೈ ನೀಟಾಗಿ ನಿಮ್ಮ ಭುಜದ ಹತ್ರ ಇಟ್ಟು ಹಸ್ತ ಬೆಳಗುಡು ನಿಮ್ಮ ಭುಜದ ಕಡೆಗಿರಬೇಕು. ಎತ್ತಬೇಕು ನೀಟಾಗಿ. ನತ್ತಿ ಇಡಬೇಕು. ನಿಮ್ಮ ತಲೆ ನೀಟಾಗಿ ಇಡಬೇಕು ಫಸ್ಟು, ಆಮೇಲೆ ಕಾಲು ಎತ್ತದು. ಎದೆ ನಿಲ್ಲಿಸ್ಕೊಳ್ಳಿ. ದಿವಾಕರಣ್ಣ ಅವರು ತಲೆನ ಒಳಗಡೆ ಹಾಕ್ಬೇಕು. ಇನ್ನುವೆ ತಲೆ ಒಳಗಡೆ ಹಾಕಿ. ಫಸ್ಟ್ ತಲೆ ಒಳಗಡೆ ಹಾಕಿ ನೀಟಾಗಿ. ಹಾಗೆ ಇನ್ನೊಂದು ಸ್ವಲ್ಪ ತಳ್ಳಿ ಒಳಕ್ಕೆ. ಏನೂ ಆಗಲ್ಲ, ತಳ್ಳಿ. ಕೈ ಬೆದ್ರೆ ಇಟ್ಕೊಳ್ಳಿ ಅಷ್ಟೇ. ಏನೂ ಆಗಲ್ಲ, ತಳ್ಳಿ ಚೆನ್ನಾಗಿ. ಈಗ ನಿಧಾನವಾಗಿ ಎತ್ತಬೇಕು. ಕೈ ಸ್ವಲ್ಪ ದೂರ ಮಾಡಿ ಎತ್ತಿ. ಯಾಕೋ ಒಂದೊಂದು ಎತ್ತಿದ್ರೆ ಬರ್ತಾ ಇಲ್ಲ ಅನ್ಸುತ್ತೆ. ಎರಡೇ ಎತ್ಬಿಡಿ. ಆತ್ಮಲಿಂಗ ಈಗ ಕಾಲು ಬೇಡ, ಕೈನ ಎತ್ಬಿಡಿ. ಹೋಗ್ಲಿ, ಎರಡು ಕೈನ ಎತ್ತಿ ನೋಡೋಣ. ಮತ್ತೆ ಸೇಮ್ ಸಪೋರ್ಟ್ ತಗೋಬೇಕು. ನತ್ತಿ ಇಡಬೇಕು. ಹಿಂಬಡಿ ಎತ್ಕೋಬಾರ್ದು. ಹಿಂಬಡಿ ಎತ್ಕೊಂಡ್ರೆ ಆತ್ಮಲಿಂಗ ಅದೇನೋ ಅಂದ್ರಲ್ಲ, ಹಾಗಾಗ್ಬಿಡುತ್ತೆ. ಹಿಂಬಡಿ ಎತ್ಕೋಬಾರ್ದು. ರೆಡಿ. ಎರಡು ಕೈನು ಮೇಲೆ ಚಾಚಿ. ಈಗ ಹಾಗೆ ಒಬ್ರು ಇಬ್ರು ಹಸ್ತ ಜೊತೆ ಸೇರಿಸಿ. ಅದಂಗೆ 3 ಜನ 4 ಎಲ್ಲರೂ ನಿಲ್ಲಿಸ್ಕೊಳ್ಳಿ. ಹಾಗೆ ಚೆನ್ನಾಗಿ ಸೆಟ್ ಮಾಡಿ. ಏಕೆ ಎರಡು ಹಸ್ತದ ಜೊತೆ ಸೇರಿಸಿ. ತಲೆ ನೀಟಾಗಿ ಒಳಗಡೆ ಹಾಕಿದ್ರೆ ಗ್ರಿಪ್ ಸಿಗುತ್ತೆ. ಕೈ ಸಪೋರ್ಟ್ ತಗೊಂಡು ಇಳಿಸಿ. ಉಸಿರಾಟ ಚೆನ್ನಾಗಿದೆ. ಪ್ರಯತ್ನ ಮಾಡಿ. ಪ್ರಯತ್ನ ಮುಖ್ಯ. ಪ್ರಯತ್ನನೇ ಮಾಡ್ತಾ ಇಲ್ಲ ಅಂದ್ರೆ ಯಾವುದು ಬರೋದಿಲ್ಲ.
ಈಗ ಮತ್ತೆ ತಿರ್ಗಾ ಎರಡು ಕೈನ ಸಪೋರ್ಟ್ ತಗೊಂಡು ತಲೆ ಎತ್ಬೇಕು ನೆಲದಿಂದ ಮೇಲೆ. ಹೀಗೆ ಕೈನ ಸಪೋರ್ಟ್ ತಗೋಬೇಕು. ಬೆರಳುಗಳು ನಮ್ಮ ಭುಜದ ಕಡೆ ಇರ್ಬೇಕು. ಈಗ ಇಟ್ಟೆ ನಿಧಾನವಾಗಿ ತಲೆ ಎತ್ತಬೇಕು, ಮೊಣಕೈ ನೇರ ಮಾಡಬೇಕು. ಇಲ್ಲಿ ಇಮ್ಮಡಿ ಎತ್ಕೋಬೇಕು. ಇಲ್ಲಿ ಚೆನ್ನಾಗಿ ಉಸಿರಾಟ, ಚೆನ್ನಾಗಿ ಜೇರ್ ಕುಡಿಬೇಕು. ನಿಲ್ಲಿಸ್ಕೋಬೇಕು ಚೆನ್ನಾಗಿ, ಮೊಣಕೈ ನೇರ ಮತ್ತೆ ರಿಲ್ಯಾಕ್ಸ್. ಮಾಡೋಣ. ಫಸ್ಟ್ ಎತ್ತಿ ನಿಲ್ಲಿಸ್ಕೊಳ್ಳಿ, ಆಮೇಲೆ ಜೇರ್ ಕುಡಿಯಿರಿ. ರೆಡಿ? ಕಾಲುಗಳನ್ನ ಮಡಿಸ್ಕೊಳ್ಳಿ, ಕೈನ ನಿಮ್ಮ ಉಜ್ಜದ ಹತ್ರ ರೆಡಿ. ನಿಧಾನವಾಗಿ ಕಾಲು ಮತ್ತೆ ಕೈ ಸಪೋರ್ಟ್ ತಗೊಂಡು ಬೆನ್ನಿನ ಭಾಗ ತಲೆಯ ಭಾಗನ ಮೇಲೆ ಎತ್ತಿ ಮೊಣಕ ನೇರ ಬಂದ್ಬಿಡ್ಬೇಕು. ಎತ್ಬೇಕು ಚೆನ್ನಾಗಿ. ನೋಡೋಣ, ಒಬ್ರು ಇಬ್ರು 3 ಜನ ಎತ್ಬೇಕು. ಮೊಣಕ ನೇರ ಬರಲಿ, ಎತ್ಬೇಕು ಚೆನ್ನಾಗಿ. ಅಲ್ಲಿ ನಿಲ್ಲಿಸ್ಕೋಬೇಕು. ಈಗ ಪ್ರಯತ್ನ 3 ಜನನ ಪ್ರಯತ್ನ. ನಿಧಾನಿಗೆ ವಾಪಸ್. ಪ್ರಯತ್ನ ಮಾಡಿ. ಹೇಗೆ ಮದುವೆ ಮನೆಗೆ ಹೋದ್ರೆ ಎಲ್ಲ ಹಾಕಿರ್ತಾರಲ್ಲ, ಹೇಗೆ ಪ್ರಯತ್ನ ಮಾಡ್ತೀರಿ? ಎಲ್ಲ ತುಂಬಾ ತುಂಬಿಟ್ಟಿರ್ತಾರೆ, ಆದ್ರೂ ಬಿಡೋದಿಲ್ಲ, ಪ್ರಯತ್ನ ಮಾಡ್ತಿರಲ್ಲ. ಹೊಟ್ಟೆ ತುಂಬಾಗಿದ್ರು ಬಿಡಲ್ಲ, ಪ್ರಯತ್ನ ಮಾಡ್ತಿರಲ್ಲ. ತುಂಬಾ ಚೆನ್ನಾಗಿದೆ, ಎಲ್ಲಾ ಫುಡ್ಗಳು ಹಾಕಿದ್ದಾರೆ, ಪ್ರಯತ್ನ ಮಾಡ್ತಿರಲ್ಲ. ಹಾಗೆ ಇದು ಪ್ರಯತ್ನ ಮಾಡೋದು. ಅದ್ರಲ್ಲಿ ಮಾತ್ರ ಪ್ರಯತ್ನ ಅಲ್ಲ, ಇದ್ರಲ್ಲೂ ಪ್ರಯತ್ನ ಮಾಡೋದು. ಆಮೇಲೆ ಲಾಸ್ಟಲ್ಲಿ ಹೋಗ್ಬಿಟ್ಟು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕೊಂಡು ಅಯ್ಯೋ ತಿನ್ಬಾರ್ದಾಗಿತ್ತು, ಎಂತ ವಿಧಿ ಇದು, ತಿನ್ಬಿಟ್ಟು ಈಗ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹಾಲ್ನಲ್ಲಿ ಹೋಗ್ಬಿಟ್ಟು ಆ ಕಡೆ ಒಂದು ಚೇರು ಈ ಕಡೆ ಒಂದು ಚೇರ್ ಹಾಕ್ಬಿಟ್ಟು ಮಧ್ಯೆ ಒಂದು ಚೇರ್ ಹಾಕೊಂಡು ಕಾಲನ್ನ ಹಿಡ್ಕೊಂಡು ಕೂತ್ಕೊಬಿಡೋದು. ತುಂಬ ಚೆನ್ನಾಗಿತ್ತು, ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ. ಅಲ್ಲಿ ಹೇಗೆ ಪ್ರಯತ್ನ ಮಾಡ್ತೀರಾ ಹಾಗೆ ಇಲ್ಲೂ ಪ್ರಯತ್ನ ಮಾಡಿ. ಜಾಸ್ತಿ ಎಫೆಕ್ಟ್ ಆಗಿ ತುಂಬ ಚೆನ್ನಾಗಿರ್ತೀರಿ. ಈಗ 2 ಕಾಲು 90 ಡಿಗ್ರಿ ತಗೊಂಡೋಗಿ ನಿಲ್ಲಿಸ್ಕೊಳ್ಳಿ. 2 ಕಾಲು 90 ಡಿಗ್ರಿ ತಗೊಂಡೋಗಿ ನಿಲ್ಲಿಸ್ಕೊಳ್ಳಿ. ಅದೇ ಚೆನ್ನಾಗಿ ಹಾಗೆ ನಿಲ್ಲಿಸ್ಕೊಳ್ಳಿ. ಅಲ್ಲಿ ಚೆನ್ನಾಗಿ ಮಂಡಿ ಚಿಪ್ಪು ನೇರ ಮಾಡಿ ನಿಲ್ಲಿಸ್ಕೋಬೇಕು. ಈಗ ಹೇಳ್ಕೋಬೇಕು ನಿಮ್ಮ ಕಡೆಗೆ, ಹೇಳ್ಕೋಬೇಕು ಚೆನ್ನಾಗಿ. 0 ಸುತ್ತಿ, ಅಲ್ಲೇ ಒಂದು 0 ಸುತ್ತಿ, ಪೂರ್ತಿ ಸುತ್ತಿಸ್ಬೇಕು ನೀಟಾಗಿ. ಕಾಲನ್ನ ಸುತ್ತಿಸ್ಬೇಕು, ಒಂದು 0 ಸುತ್ತಿ ಹಾಡಿಸಿ ಚೆನ್ನಾಗಿ. ಈಗ ಹಳ್ಳಾಡ್ಸೋದಲ್ಲ, 0 ಸುತ್ತೋದು, 0 ಸುತ್ತಿ. ಆಪಾಸತೆ ಮಾಡಿ. ಒಂದಿಬ್ರು ಕ್ಲೀನಾಗಿ ಮಾಡಕ್ ಬರ್ತಿಲ್ಲ, ಗೊತ್ತಾಗ್ತದೆ, ನೀಟಾಗಿ ನೋಡ್ಕೊಂಡು ಮಾಡಿ. 0 ಸುತ್ತಾ ಇರ್ಬೇಕು ಅಷ್ಟೇ. ಪ್ರಯತ್ನ ನಿಲ್ಲಿಸ್ಬಾರ್ದು. ನಾನು ಹೇಳ್ಬೇಕು ನಿಲ್ಲಿಸಿ ಅಂತ, ಚಾಲೆಂಜ್ ಮಾಡಬೇಕು. ನೇರ ಇಳಿಸಿ. ಉಸಿರಾಟ ಚೆನ್ನಾಗಿರಲಿ, ನೀಟಾಗಿ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಇಟ್ಟು ಮಾಡಿ.
ಈಗ ಮತ್ತೆ ತಿರ್ಗಾ ಎರಡು ಕಾಲ 90 ಡಿಗ್ರಿ ತಂದು ನಿಲ್ಲಿಸ್ಕೊಡಿ. ಅದೇ ಚೆನ್ನಾಗಿ ನಿಲ್ಲಿಸ್ಬಿಡಿ. ಹಪ ಕ್ಲೋಸ್. ಹಪ ಕ್ಲೋಸ್. ಓಪನ್. ಈಗ ಎಡದಾಕಲ್ಲ ತಂದು ಬಲ್ದಾಗಲ್ಗೆ ಟಚ್ ಮಾಡಿ. ಬಲ್ದಾಗಲ್ಲ ಹತ್ರನೇ ಇರ್ಬೇಕು, ನಿಲ್ಲಿಸ್ಕೋಬೇಕು. ಅಲ್ಲೇ ಚೆನ್ನಾಗಿ ಏಕೆ ದೋ ತೇನ್ ಮತ್ತೆ ಓಪನ್. ಈಗ ಬಲ್ದ ಕಲ್ಲನ್ನ ತಗೊಂಬಂದು ಹೆಡದ ಕಲ್ಗೆ ಟಚ್ ಮಾಡಿ ನಿಲ್ಲಿಸ್ಕೊಡಿ. ಮಗ್ಲಾಗಿರ್ಬೇಕು, ಕಾಲುಗಳು ಶೈಟ್ ಇರ್ಬಾರ್ದು, ನೇರ ಮಡಿ ಚಿಕ್ಕು. ಏಕೆ ದೋ ತೇನ್ ಹಪ ಕ್ಲೋಸ್. ಎರಡು ಕೈಗಳಿಂದ ಪಾದದ ಬೆಳೆ ಹೇಳ್ಕೊಡಿ ಚೆನ್ನಾಗಿ. ಹೆಳ್ತಿ ನಿಲ್ಲಿಸ್ಕೊಡಿ. ಅಲ್ಲಿ ಚೆನ್ನಾಗಿ ಹಾಗೆ ಜರ್ ಕುಡೀರಿ. ಹಾಡಿಸಿ ಚೆನ್ನಾಗಿ. ತಲೆ ಎತ್ತಬೇಕು, ಮತ್ತೆ ಮಲಗಬೇಕು, ತಲೆ ಎತ್ತಬೇಕು, ಮತ್ತೆ ಮಲಗಬೇಕು. ಹಾಡಿಸಿ ಚೆನ್ನಾಗಿ. ಏಕೆ ದೋ ಪೂರ್ತಿ ಎದ್ದೆ ಮಲಗಬೇಕು. ಹೀಗೆ ಎದ್ದೇಳಬೇಕು, ಪೂರ್ತಿ ಎದ್ದೇಳಬೇಕು, ಮತ್ತೆ ಮಲಗಬೇಕು. ತೇನ್ ಪ್ರಯತ್ನ. ರಿಲ್ಯಾಕ್ಸ್. ಇನ್ನೇನು ಮಲಗಿಸ್ತಾರೆ ಅನ್ಕೊಂಡಿದ್ದೀರಾ? ಖುಷಿಯಿಂದ ಬಂದ್ಬಿಟ್ಟಿದ್ರೆ ನಾವು ಮಲಗಿಸ್ತಾರೆ ಅಂತ. ಈಗ ಹಲಾಸನ, ಸವಾಸನ, ಪಶ್ಚಿಮೋತ್ತನಾಸನ ಮಾಡಬೇಕು. ಎರಡು ಕಾಲನೆತ್ತಿ ಹಿಂದಿಗೆ ಎಸಿಬೇಕು, ಮತ್ತೆ ನಿಧಾನವಾಗಿ ಎದ್ದು ಮುಂದಕ್ಕೆ ಬಾಗಬೇಕು. ಪಾದ ಹಿಡಿದು ಹಣೆ ಭಾಗನ ಮಂಡಿಸಿ ಮುಡಿಸುವಂಥ ಪ್ರಯತ್ನ ಮಾಡಬೇಕು. ರೆಡಿ? ಅದೇ ಎರಡು ಕಾಲ ಎತ್ತಿ ಹಿಂದಿಗೆ ಎಸಿರಿ, ಮತ್ತೆ ನಿಧಾನವಾಗಿ ಎದ್ದು ಮುಂದಕ್ಕೆ ಬಾಗಿ ಪಾದನ ಹಿಡೀರಿ. ಸಾಧ್ಯವಾದರೆ ಹಣೆ ಭಾಗ ಮುಡಿಸಿ. ಹಾಕ್ತಾಗ ಸುಮ್ಮನೆ ಹಾಡಿಸಿ, ಎಷ್ಟಾಗುತ್ತೆ ಅಷ್ಟು ಆಡಿಸಿ. ಆಡಿಸಿ ಹಾಗೆ ಆಡಿಸ್ತಾ ಬಾಡಿ ಫ್ರೀ ಆಗಲಿ. ಆಡಿಸಿ. ಏಕೆ ತಲೆ ಹೊಡ್ಕೋಬಾರ್ದು. ದೋ ಆಡಿಸಿ ಆಡಿಸಿ. ತೇನ್ ರಿಲ್ಯಾಕ್ಸ್. ಮತ್ತೆ ಸರ್ವಾಂಗಾಸನ ಮಾಡಬೇಕೀಗ. ಬಾಡಿನ ಹಗುರ ಮಾಡಿದದ್ದು, ಆಮೇಲೆ ಸವಾಸನಕ್ಕೆ ಹೋಗ್ಬಿಡ್ತಿದೆ ಅನ್ಕೊಬಿಡಿ. ಸರ್ವಾಂಗಾಸನ ಮಾಡಿ ಅದೇ ನಿಲ್ಲಿಸ್ಕೋಬೇಕು. ಬೆನ್ನನ್ನು ಎತ್ತಬೇಕು, ಭುಜದ ಮೇಲೆ ನಿಲ್ಲಿಸ್ಕೋಬೇಕು. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಬೇಕು. ರೆಡಿ? ರೆಡಿ. ಅದೇ ಹಾಗೆ ಅದೇ ನಿಲ್ಲಿಸ್ಕೋಬೇಕು. ಭುಜದ ಮೇಲೆ ನಿಲ್ಲಿಸ್ಕೋಬೇಕು. ಕಾಲು ನೇರ ಮಾಡಿ,
ಗಲ್ಲ ಹೆರಿಗೆ ಟಚ್ ಆಗಬೇಕು. ಅದೇ ನಿಲ್ಲಿಸ್ಕೊಳ್ಳಿ. ಅಲ್ಲಿ ಚೆನ್ನಾಗಿ ಉಸಿರಾಟ ನೋಡಿ. ಇದೊಂದು ಮಾಡಿದನು. ಹಾಂ ಮಾಡಿದಿರಿ. ಮತ್ತೆ ನಿಲ್ಲಿಸ್ಕೊಳ್ಳಿ. ಅದು ಮಾಡಲಿಲ್ಲ ಅಂದ್ರೆ ನಿಮ್ಗೆ ಆಚೆ ಕಳಿಸ್ತಾರೆ. ಮಾಡ್ಬೇಕದನ್ನ. ಹೆಡ್ ಬ್ಯಾಗ್ ನೀಟಾಗಿ ಸ್ಟ್ರೈಟ್ ಮಾಡಿ. ಹಾಗೆ ಅಲ್ಲಿ ಚೆನ್ನಾಗಿ ಉಸಿರಾಟ. ಸರ್ವ ಅಂಗಗಳಿಗೂ ಆಸನ ಸರ್ವಾಂಗಾಸನ. ಆಸನಗಳ ರಾಣಿ ಅಂತಾರೆ. ರಾಣಿಯರು ಒಬ್ಬರೇ ಮಾಡಿರೋದಿಲ್ಲ. ಮಾಡ್ಬೇಕು. ಆಸನಗಳ ರಾಣಿ ಎಲ್ಲರೂ ಮಾಡ್ಬೇಕು. ಹೆಡ್ ಬ್ಯಾಗ್ ಚೆನ್ನಾಗಿ ಸ್ಟ್ರೈಟ್ ಬರಬೇಕು. ಅಲ್ಲಿ ಚೆನ್ನಾಗಿ ಉಸಿರಾಟ. ನಿಲ್ಲಿಸ್ಕೊಳ್ಳಿ. ಚೆನ್ನಾಗಿ ಉಸಿರಾಟ ಮಾಡಿ. ಪ್ರಯತ್ನ ಮಾಡಿ. ಯಾರು ಅಂತೆಲ್ಲ ಸ್ಟ್ರೈಟ್ ಮಾಡಮ್ಮ. ಸ್ಟ್ರೈಟ್ ಹಾಗೆ. ಕೈ ಮೆತ್ತಿ ಜಾಸ್ತಿ ಡೌನ್ ಮಾಡಬಾರ್ದು. ಜಾಸ್ತಿ ಡೌನ್ ಮಾಡಬೇಡಿ. ಹಾಗೆ ನಿಲ್ಲಿಸ್ಕೊಳ್ಳಿ. ಸಾಕು ಅಷ್ಟೇ. ಮಾಡ್ತೀರಾ? ನಿಧಾನವಾಗಿ ಸ್ವಲ್ಪ ಈಗ ಡೌನ್ ಮಾಡ್ಕೊಳ್ಳಿ. ಕಾಲನ್ನ ಬೇಕಾರೆ ಈ ಕಡೆ ಡೌನ್ ಮಾಡ್ಕೊಳ್ಳಿ. ನಿಮ್ಮ ತಲೆ ಕಡೆಗೆ ಡೌನ್ ಮಾಡ್ಕೊಳ್ಳಿ. ಆಗ ನಿಲ್ಲಿಸ್ಕೋಬೋದು. ಸ್ವಲ್ಪ ಡೌನ್ ಮಾಡಿ. ಈಗ ಸ್ವಲ್ಪ ಡೌನ್ ಮಾಡಿ. ನನ್ನ ಕಡೆಗೆ ಡೌನ್ ಮಾಡಿ. ಬೆನ್ನೆತ್ತಿ ನಿಲ್ಲಿಸ್ಕೋಬೇಕು. ಬೆನ್ನೆತ್ತಿ ನಿಲ್ಲಿಸ್ಕೋಬೇಕು. ಸ್ಟ್ರೈಟ್ ಮಾಡಮ್ಮ. ನೀನು ಬೆನ್ನೇರ ಮಾಡಬೇಕು. ಬೆನ್ನೇರ ಮಾಡಬೇಕು. ಕಾಲು ಬರಲಿ. ಹೀಗೆ ಇಷ್ಟು ಬರಲಿ. ಎತ್ತ ಹಿಂಗೆ ತೆಳು ಹಿಂದೆ ತೆಳು ಮಧ್ಯೆ ತೆಳು. ಹೊಟ್ಟೆ ನೇರ ಮಾಡಬೇಕು. ಎತ್ತ ಹಿಂದೆ ಒಳಗೆ ಮನೆ ಎತ್ತಿ ಎತ್ತಬೇಕಿದ್ರೆ ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಈಗ ಯಾರೆಲ್ಲ ಚೆನ್ನಾಗಿ ಮಾಡಿದರೆ ಯಾರೆಲ್ಲ ಚೆನ್ನಾಗಿ ಮಾಡಿಲ್ಲ ಅವ್ರು ಮಾಡ್ಕೋಬೇಕು. ಕಾಲನ್ನ ಚೆನ್ನಾಗಿ ಓಪನ್ ಮಾಡಿ. ಕ್ಲೋಸ್. ಕ್ಲೋಸ್. ಜಾಸ್ತಿ ಓಪನ್ ಮಾಡೋದು ಚೆನ್ನಾಗಿ. ಈಗ ಬಲ್ಲಗಲ್ಲ ತಗೊಂಡೋಗಿ ಎಡದಾಗಲ್ಗೆ ಟಚ್ ಮಾಡಿ. ಅವಾಗಲೇ ಮಾಡಿದ್ರು ಒಂದು ಬಲ್ಲಗಲ್ಲ ತಗೊಂಡೋಗಿ ಎಡದಾಗಲ್ಗೆ ಟಚ್ ಮಾಡಿ. ಹಾಗೆ ನಿಲ್ಲಿಸ್ಕೊಳ್ಳಿ. ಪಾರ್ಶ್ವಕ್ಕೆ ತಗೊಂಡೋಗಿ ನಿಲ್ಲಿಸ್ಕೊಳ್ಳೋದು. ಮತ್ತೆ ಈಗ ಎಡದಾಗಲ್ಲ ತಗೊಂಡು ಬಲ್ಲಗಲ್ಗೆ ಟಚ್ ಮಾಡಿ ನಿಲ್ಲಿಸ್ಕೊಳ್ಳೋದು. ಅಲ್ಲಿ ಚೆನ್ನಾಗಿ ಮತ್ತೆ ಕ್ಲೋಸ್. ಈಗ ಹಿಂದಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಂದೆ ಕೇಳಿಸಿ. ಹಲಾಸನ ಮಾಡಿ. ಹಲಾಸನ ಮಾಡಿ. ತಗೊಂಡಿಗೆ ನೆಲ ಮುಟ್ಸೋ ಪ್ರಯತ್ನ. ಎರಡು ಪಾದ ಹೋಗಿ ಹಿಂದೆ ನೆಲ ಮುಟ್ಟಬೇಕು ಪ್ರಯತ್ನ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ಮತ್ತೆ ನಿಧಾನವಾಗಿ ವಾಪಸ್ ಬನ್ನಿ. ಮತ್ತೆ ಓಪನ್ ಮಾಡಿ. ಈಗ ಬಲಕ್ಕೆ ಎಡಕ್ಕೆ ತಿರುಗಿಸಿ ಚೆನ್ನಾಗಿ. ಇಡೀ ಸೊಂಟ ಭಾಗ ತಿರುಗಿಸ್ಬೇಕು ಚೆನ್ನಾಗಿ. ಕಾಲಲ್ಲ, ಕಾಲು ಓಪನ್ ಇರಬೇಕು. ಇಡೀ ಪೃಷ್ಠಭಾಗನೇ ತಿರುಗಿಸ್ಬೇಕು. ಇಡೀ ಪೃಷ್ಠಭಾಗನೇ ಆಡಿಸ್ಬೇಕು. ಕಾಲು ಓಪನ್ ಮಾಡಿರ್ಬೇಕು. ಇಡೀ ಪೃಷ್ಠಭಾಗನೇ ಆಡಿಸ್ಬೇಕು. ಕಾಲು ಓಪನ್ ಮಾಡಿ ಆಡಿಸಿ ಚೆನ್ನಾಗಿ. ಆಡಿಸಿ 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 ಆಡಿಸ್ಬೇಕು. ಒಂದು ಬಾರಿ ವಾಪಸ್ ಬನ್ನಿ. ಒಂದು ಬಾರಿ ತೋರಿಸ್ತೀನಿ ನಾನು. ಹೀಗೆ ಎತ್ತಿ ನಿಲ್ಲಿಸ್ಕೋಬೇಕು. ಕಾಲನ್ನ ಓಪನ್ ಮಾಡಬೇಕು. ಹಾಡಿಸಿ ಅಂದರೆ ಹೀಗೆ 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 ಆಡಿಸಿದ್ರಿ. ಕಾಲು ಆಡಿಸೋದಲ್ಲ, ಕಾಲು ಓಪನ್ ಮಾಡ್ಬೇಕು. ಹೀಗೆ ಹೀಗೆ ಆಡಿಸ್ಬೇಕು. ಹೀಗೆ ಆಡಿಸ್ಬೇಕು. ಹೀಗೆ ಬರಬೇಕು. ಕಾಲು ಹೀಗೆ ಇರುತ್ತಲ್ಲ, ಹೀಗೆ ಹೋಗ್ಬೇಕು ನೋಡಿ. ಈ ಕಾಲಿತ್ತ ಹೋದ್ರೆ ಈ ಕಾಲಿತ್ತ ಹೋಗುತ್ತೆ. ಈ ಕಾಲಿತ್ತ ಹೋದ್ರೆ ಈ ಕಾಲ ಈಗ ಹೀಗೆ ಆಡಿಸ್ಬೇಕು. ಹೀಗೆ ಹೀಗೆ ನೋಡೋಣ. ಮತ್ತೊಂದು ಬರಿ ಮಾಡಿ. ಕತೆ ನಿಲ್ಲಿಸ್ಕೊಳ್ಳಿ. ಓಪನ್ ಮಾಡಿ ಕಾಲನ್ನ. ಈಗ ಕಾಲನ್ನ ಆಡಿಸಿದ್ರೆ ತಿರುಗ ಕಾಲು ಓಪನ್ ಮಾಡಬೇಕು. ಇಡೀ ಸೊಂಟ ಭಾಗನ ತಿರುಗಿಸ್ಬೇಕು. ಆಡಿಸಿ ಚೆನ್ನಾಗಿ ಪ್ರಯತ್ನ. ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಎತ್ತಿ ಆಡಿಸಿ. ಪಟ್ಕೊಂಡೆ ಹಾಕ್ಲಾಯ್ತೆ. ಇಲ್ಲ ಹಾಂ
ಹೆಬ್ಬೆರಳು ಬೆನ್ನ ಕಡೆಗೆ ಹೋಗ್ಬೇಕು. ಹೆಬ್ಬೆರಳು ಚೆನ್ನಾಗಿ ಉಸಿರಾಟ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಬಲ್ಲ ಪಾದನ ಹಿಡಿದು ನತ್ತಿ ಮುಟ್ಟಿಸ್ಬಿಡೋಣ. ಎಳೆರಿ ಚೆನ್ನಾಗಿ. ಬಲ್ಲ ಪಾದ ಇದ್ರೆ ಇಟ್ಕೊಳ್ಳಿ, ಎಳೆರಿ ಚೆನ್ನಾಗಿ. ನತ್ತಿ ಮುಡಿಸಿ, ಹಾಗೆ ಎಳೆಯೋದು ಚೆನ್ನಾಗಿ. ನತ್ತಿ ಮುಡಿಸಿ, ಕಿವಿ ಮುಡಿಸಿ, ಮೂಗು, ಗಲ್ಲ, ಗಂಟಲು, ಎದೆ ಭಾಗ. ರಿಲ್ಯಾಕ್ಸ್. ಮತ್ತೊಂದು ಪಾದ ಇಟ್ಕೊಳ್ಳಿ, ಎಳೆರಿ ಚೆನ್ನಾಗಿ. ನತ್ತಿ ಮುಡಿಸಿ, ಕಿವಿ, ಮೂಗು, ಗಲ್ಲ, ಗಂಟಲು, ಎದೆ ಭಾಗ. ರಿಲ್ಯಾಕ್ಸ್. ಎರಡು ಪಾದವನ್ನು ಇಟ್ಕೊಳ್ಳಿ, ಎಳೆರಿ ಚೆನ್ನಾಗಿ. ನತ್ತಿ ಮುಡ್ಸೋಣ, ಮೂಗು ಮುಡ್ಸೋಣ, ಗಲ್ಲ ಮುಡ್ಸೋಣ, ಗಂಟಲು ಭಾಗ, ಎದೆ ಭಾಗ. ರಿಲ್ಯಾಕ್ಸ್. ಕಾಲ ಒಂದೊಂದು ದೂರ ಮಾಡಿ. ಕೈಗಳು ತೊಡೆ ಅಕ್ಕಪಕ್ಕ, ಹಸ್ತ ಮೇಲ್ಮುಖವಾಗಿರಲಿ. ಕತ್ತಿನ ಭಾಗ ಬೆನ್ನುರಿಗೆ ನೇರ ಇರಲಿ. ಕಣ್ಣನ್ನು ಅತ್ಯಂತ ಮೃದುವಾಗಿ ಮುಚ್ಚಿಕೊಳ್ಳೋಣ. ಉಸಿರಾಟ ಗಮನಿಸೋಣ. ಹಸ್ತ ಮೇಲ್ಮುಖ ಮಾಡಿ. ಉಸಿರು ತಗೊಳ್ಳಿ, ಕಾಲು ದೂರ ಇರಲಿ. ಉಸಿರು ತಗೊಳ್ಳಿ. ಬಾಯಿಂದ ಉಸಿರನ್ನ ಖಾಲಿ ಮಾಡ್ತಾ ಇಡೀ ದೇಹದ ಭಾರನ ಭೂಮಿಗೆ ಬಿಟ್ಬಿಡ್ತಾ ಇದ್ದೀನಿ ಅಂತ ಹೇಳ್ಕೊಡ್ತಾ ದೇಹನ ಪೂರ್ಣ ದೂರ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಅಲ್ಲೇನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಳ್ತಾ, ಪಾದದಿಂದ ಹಿಡಿದು ಶಿರಭಾಗದವರೆಗೆ ನಿಮ್ಮನ್ನ ನೀವು ನೋಡ್ಕೊಳ್ತಾ ಹಗುರ ಮಾಡ್ತಾ ಬನ್ನಿ. ಮಾನವನ ಅಸ್ತಿತ್ವವೆಂದರೆ ಶರೀರ, ಮನಸ್ಸು, ಆತ್ಮಗಳ ಸಮ್ಮಿಲನ. ಈ ಮೂರು ಅಂಶಗಳಲ್ಲಿ ಸಮತೋಲನ ಉಂಟು ಮಾಡುವ ಯೋಗ ಪ್ರಕ್ರಿಯೆ ಯೋಗ ನಿದ್ರೆಯ ಮೂಲತತ್ವ. ಯೋಗ ನಿದ್ರೆ ಅಂದರೆ ನಿದ್ರಾ ಸ್ಥಿತಿಯಲ್ಲ, ಸಂಪೂರ್ಣ ವಿಶ್ರಾಮದ ಜಾಗೃತ ಸ್ಥಿತಿ. ನಮ್ಮ ದೇಹ ಮತ್ತು ಮನಸ್ಸು ಸಾಮರಸ್ಯದಿಂದ ಇದ್ದಾಗ ನಮ್ಮಲ್ಲಿ ಆತ್ಮಾನಂದದ ಅನುಭವವಾಗುತ್ತದೆ. ಈ ರೀತಿಯಲ್ಲಿ ಯೋಗ ನಿದ್ರೆ ಸಂಪೂರ್ಣ ವಿಶ್ರಾಮದೊಂದಿಗೆ ನಮ್ಮಲ್ಲಿ ಪ್ರಶಾಂತತೆಯನ್ನು ನೆಲೆಗೊಳಿಸುತ್ತದೆ. ಈಗ ಯೋಗ ನಿದ್ರೆಯ ಅನುಭವ ಪಡೆಯೋಣ. ಆರಾಮವಾಗಿ ಶಾಂತಿ ಆಸನದಲ್ಲಿ ಮಲಗಿಕೊಳ್ಳಿ. ಕೈಕಾಲುಗಳು ಶರೀರದಿಂದ ಸ್ವಲ್ಪ ದೂರದಲ್ಲಿರಲಿ. ಶರೀರ ಪೂರ್ತಿಯಾಗಿ ನೆಲದ ಮೇಲೆ ಮಲಗಿರಲಿ. ಎಲ್ಲಿಯೂ ಒತ್ತಡ ಅಥವಾ ಬಿಗಿ ಇರಬಾರದು. ಹಗುರವಾಗಿ ಕಣ್ಮುಚ್ಚಿರಿ. ನಿದ್ರೆ ಮಾಡಬೇಡಿ. ಸಂಪೂರ್ಣ ಅರಿವಿನಿಂದ ಸೂಚನೆಗಳನ್ನು ಆಲಿಸುತ್ತಾ ಯೋಗ ನಿದ್ರೆಯನ್ನು ಮುಂದುವರೆಸಿ. ಈಗ ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ನಿಮ್ಮ ಉಸಿರನ್ನು ಹೊರಹಾಕುವಾಗ ನಿಮ್ಮಲ್ಲಿನ ನೋವು, ಸಂಕಟ, ಚಿಂತೆಗಳು ನಿಮ್ಮಿಂದ ದೂರವಾಗುತ್ತಿರುವುದನ್ನು ಗಮನಿಸುತ್ತೀರಿ. ನೀವು ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ದಿವ್ಯ ಪ್ರಾಣಶಕ್ತಿ ನಿಮ್ಮ ಶರೀರದ ಅಂಗಾಂಗಗಳಲ್ಲಿ ಪ್ರವಹಿಸುತ್ತಾ ನಿಮ್ಮಲ್ಲಿ ಶಕ್ತಿ ತುಂಬುತ್ತಿರುವುದನ್ನು ಗಮನಿಸಿ.
ಸೂಚನೆಗಳ ಮೇಲೆ ನಿಮ್ಮ ಸಂಪೂರ್ಣ ಗಮನವಿರಲಿ. ಈಗ ಶರೀರದ ಪ್ರತಿಯೊಂದು ಭಾಗವನ್ನು ತೀಕ್ಷ್ಣವಾಗಿ ಗಮನಿಸುತ್ತಾ ಆರಾಮಗೊಳಿಸಿ. ಶರೀರದ ಬಲಕಾಲಿನ ಹೆಬ್ಬೆರಳು, ಎರಡನೇ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು, ಬಲಪಾದ, ಬಲಕಾಲು ಕಂಬ, ಬಲಮಂಡಿ, ಬಲತೊಡೆ, ಬಲಪೃಷ್ಠ, ಹೊಟ್ಟೆಯ ಬಲಭಾಗ, ಎದೆಯ ಬಲಭಾಗ, ಬಲಕೈ, ಬಲಹಸ್ತ, ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಬಲಭುಜ, ಬಲಕುತ್ತಿಗೆ, ಬಲಕೆನ್ನೆ, ಬಲಕಿವಿ, ಬಲಕಣ್ಣು, ತಲೆಯ ಬಲಭಾಗ, ಈಗ ನಿಮ್ಮ ಶರೀರದ ಬಲಭಾಗ ಸಂಪೂರ್ಣವಾಗಿ ವಿಶ್ರಾಮವಾಗಿರುವುದನ್ನು ಗಮನಿಸಿ. ಈಗ ನಮ್ಮ ಗಮನವನ್ನು ಶರೀರದ ಎಡಕಾಲಿನ ಹೆಬ್ಬೆರಳು, ಎರಡನೇ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು, ಎಡಪಾದ, ಎಡಕಾಲು ಕಂಬ, ಎಡಮಂಡಿ, ಎಡತೊಡೆ, ಎಡಪೃಷ್ಠ, ಹೊಟ್ಟೆಯ ಎಡಭಾಗ, ಎದೆಯ ಎಡಭಾಗ, ಎಡಕೈ, ಎಡಹಸ್ತ, ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಎಡಭುಜ, ಎಡಕುತ್ತಿಗೆ, ಎಡಕೆನ್ನೆ,
ಕಿವಿ, ಎಡಕಣ್ಣು, ತಲೆಯ ಎಡಭಾಗ, ಈಗ ನಿಮ್ಮ ಶರೀರದ ಎಡಭಾಗ ಸಂಪೂರ್ಣವಾಗಿ ವಿಶ್ರಾಮವಾಗಿರುವುದನ್ನು ಗಮನಿಸಿ. ಈಗ ನಮ್ಮ ಗಮನವನ್ನು ತಲೆಯ ಮೇಲ್ಭಾಗ, ತಲೆಯ ಹಿಂಭಾಗ, ಕುತ್ತಿಗೆಯ ಹಿಂಭಾಗ, ಕುತ್ತಿಗೆಯಿಂದ ಬುಡದವರೆಗೆ ಬೆನ್ನುಹುರಿ, ಸಂಪೂರ್ಣ ಬೆನ್ನಿನ ಭಾಗ, ಈ ಎಲ್ಲವೂ ಸಂಪೂರ್ಣವಾಗಿ ವಿಶ್ರಾಮವಾಗಿರುವುದನ್ನು ಗಮನಿಸಿ. ವಿಶ್ರಾಂತ ವಿಶ್ರಾಂತ ಸಂಪೂರ್ಣ ವಿಶ್ರಾಂತಗೊಂಡ ದೇಹಕ್ಕೆ ಚಾಲನೆ ಕೊಡೋಣ. ಪಾದದ ಬೆರಳುಗಳಿಗೆ ಚಾಲನೆ, ಕೈ ಬೆರಳುಗಳಿಗೆ ಚಾಲನೆ, ಶಿರಭಾಗಕ್ಕೆ ಚಾಲನೆ ಕೊಡೋಣ. ನಿಧಾನವಾಗಿ ಹೆಡ್ದ ಕೈನ ಮಾಡಿಸೋಣ. ಹೆಡ್ದ ಕೈನ ಎದೆ ಮೇಲಿರು, ಬಲ್ಲ ಕೈನ ಭೂಸ್ಪರ್ಶ ಮಾಡುತ್ತಾ ಬಲಕ್ಕೆ ಮಗ್ಲು. ನಿಧಾನವಾಗಿ ಎದ್ದು ಕೂರೋಣ, ಕಣ್ಬಿಡೋದು ಬೇಡ. ಧ್ಯಾನ ಮುದ್ರೆ, ಹೆಬ್ಬೆರಳು ತರಬೇಡು, ಹೊಂದಕ್ಕೊಂದು ಟಚ್, ಹೊಡೆದ ಬೆರಳುಗಳನ್ನ ಚಾಚಿಬಿಡೋಣ, ಬೆನ್ನೂರು ನೇರಲಿ. ಮನಸ್ಸಿನ ಸಂಕಲ್ಪ ಶಕ್ತಿ ಮೂಲಕ ನಮ್ಮ ಆಜ್ಞಾ ಚಕ್ರವನ್ನು ನೋಡ್ತಾ ಓಂಕಾರ ಮಾಡೋಣ. ನಮ್ಮ ಕಣ್ಣಿನ ಎರಡು ಉಬ್ಬುಗಳ ಮಧ್ಯಭಾಗ ಆಗ್ನೇಯಚಕ್ರವಿದೆ. ಮನಸ್ಸಿನ ಸಂಕಲ್ಪ ಶಕ್ತಿ ಮೂಲಕ ಆ ಆಗ್ನೇಯಚಕ್ರವನ್ನು ನೋಡ್ತಾ ಓಂಕಾರ ಮಾಡೋಣ. ಓಂಕಾರಕ್ಕೆ ಹೊಸ ತಗೊಳ್ಳೋಣ. Relax.
ಹಸ್ತಗಳನ್ನ ಕಣ್ಗಳ ಮೇಲೆ ಇಡೋಣ. ಹಲೆ ಬಣ್ಣ ಬಣ್ಣ ಬೆಳಕನ್ನ ಗುರುತಿಸೋಣ. ಹಾಗೆ ಮುಖಭಾಗ ಒರೆಸಿಕೊಳ್ಳೋಣ. ಕಿವಿನ ಚೆನ್ನಾಗಿ ಮೇಲಕ್ಕೆ, ಹಿಂದಕ್ಕೆ, ಕೆಳಗೆ. ಹಸ್ತಗಳಿಂದ ಶಿರಭಾಗ ಒತ್ತೋಣ. ಹಸ್ತಗಳನ್ನ ಒಂದಕ್ಕೊಂದು ಸ್ಪರ್ಶ ಮಾಡೋಣ. ಆ ಸ್ಪರ್ಶದ ಸಕಲನ್ನ ಕಣ್ಣುಗಳಲ್ಲಿ ಕಣ್ತಿರದ್ದು ಕರದರ್ಶನ ಮಾಡೋಣ. ಕರ್ಮತ್ರ ಕರಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭತೆ ಕರದರ್ಶನ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, राष्ट्र देवो भव। बोलो भारत माता की, प्रभु श्री रामचंद्र महाराज की। वंदे वंदे वंदे। हरि ನಿಧಾನವಾಗಿ ಬಾಗಿ ಬುಧಗೆ ನಮಿಸಿದ ಸಂತೆಗೆ ಸ್ವಲ್ಪ ಸಮಾಜಕ್ಕೆ ಸಲ್ಲಿಸೋದು ನಿಧಾನವಾಗಿ ಮೇಲೆ ಬರೋಣ. ಧನ್ಯವಾದ.